ಎರಡನೇ ದಿನವೂ ಉತ್ಖನನ ಕಾರ್ಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಉತ್ಖನನ ನಡೀತಾ ಇರೋದು. 10 ಮೀಟರ್ ಸುತ್ತಳತೆ ಜಾಗದಲ್ಲಿ ಉತ್ಖನನ ಆಗ್ತಾ ಇದೆ. ನಿನ್ನೆ 1 ಅಡಿಯಷ್ಟು ಅಗೆದು ಉತ್ಖನನವನ್ನ ನಡೆಸಲಾಗಿತ್ತು. ಉತ್ಖನನ ನಡೆಯುವ ಪ್ರದೇಶಕ್ಕೆ ಪ್ರವೇಶ ನಿರ್ಬಂಧ ಹೇರಲಾಗಿದೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ CN ಶ್ರೀಧರ್ ಅವರ ಆದೇಶದ ಮೇರೆಗೆ ಈ ಥರ ಕ್ರಮ ಕೈಗೊಂಡಿದ್ದಾರೆ. ಈ ಉತ್ಖನನ ಜಾಗವನ್ನ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಅಂದರೆ ಯಾರು ಬರೋದು ಬೇಡ ಅಂತ. ಸಾರ್ವಜನಿಕರ ಫೋಟೋ ವಿಡಿಯೋಗ್ರಾಫಿ ಇದ್ಯಾವುದನ್ನು ಮಾಡೋ ಹಂಗಿಲ್ಲ. ಅಂದರೆ ಇಲಾಖೆಯಿಂದ ಫೋಟೋಗ್ರಾಫಿ ವಿಡಿಯೋ ಇದೆಲ್ಲ ಮಾಡ್ಕೊಳ್ತಾ ಇರ್ತಾರೆ, ಬೇಕಾಗತ್ತಲ್ಲ ಎಲ್ಲಿ ಏನು ಸಿಕ್ತು ಏನು ಎತ್ತ ಅಂತ. ಬಟ್ ಸಾರ್ವಜನಿಕರಿಗೆ ನಾವಲ್ಲಿ ಹೋಗೋದು, ನೋಡೋದು, ನಿಂತ್ಕೊಳ್ಳೋದು, ಫೋಟೋ ತೆಗೆಯೋದು, ವಿಡಿಯೋ ಮಾಡೋದು ಇದ್ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ನಿಷೇಧವನ್ನು ಹೇರಿ ಆದೇಶವನ್ನು ಹೊರಡಿಸಲಾಗಿದೆ. ಸುಮಾರು 10 ಮೀಟರ್ ಸುತ್ತಳತೆ ಜಾಗದಲ್ಲಿ ಉತ್ಖನನ ಕಾರ್ಯ ನಿನ್ನೆ 1 ಅಡಿಯಷ್ಟು ಅಗೆದು ಉತ್ಖನನ ಮಾಡಿದ್ರು. ಈಗ ಆಲ್ರೆಡಿ ಅವ್ರು ಹೇಳಿದ್ದಾರೆ, ಪರಿಸ್ಥಿತಿ ಹೆಂಗಿದೆ ನೋಡ್ಕೊಂಡು ನಾವು ಮತ್ತೆ ಮುಂದಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅಂತ. ಅಂದರೆ ಇಡೀ ಊರು ಜನನೇ ಬೇರೆ ಕಡೆಗೆ ಸ್ಥಳಾಂತರ ಮಾಡಬಹುದಾದ ಸಾಧ್ಯತೆಯೂ ಕೂಡ ಇದೆ. ಒಟ್ಟಿನಲ್ಲಿ ಸದ್ಯ ಇದೀಗ ಉತ್ಖನನ ಕಾರ್ಯ ನಡೀತಾ ಇದೆ.